ಹಾಯ್ ಫ್ರೆಂಡ್ಸ್, ಶ್ರೀಮಾತಾ ಐಎಎಸ್ ಅಂಡ್ ಕೆಎಸ್ ಆನ್ಲೈನ್ ಅಕಾಡೆಮಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರಭುಗೌಡ್ ಸರ್. ಹಿಂದಿನ ದಿನ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಅಡ್ವೆಂಟ್ ಆಫ್ ಯುರೋಪಿಯನ್ಸ್, ಮೊದಲು ಭಾರತಕ್ಕೆ ಬಂದ ಯುರೋಪಿಯನ್ನರು ಪೋರ್ಚುಗೀಸರು ಮತ್ತು ಅವರು ಮತ್ತು ಅರಬ್ಬರ ನಡುವೆ ನಡೆದಿರ್ತಕ್ಕಂತ ಒಂದು ಬಿಕ್ಕಟ್ಟು, ಪೋರ್ಚುಗೀಸರ ಡೆವಲಪ್ಮೆಂಟ್, ಇವೆಲ್ಲವನ್ನು ನಾವು ನೋಡ್ಕೋತೋದೆವು. ಬಟ್ ಇವಾಗ ಪೋರ್ಚುಗೀಸರ ನಂತರ ಭಾರತಕ್ಕೆ ಬಂದವರು ಡಚ್ಚರು. ಆ ಡಚ್ಚರ ಒಂದು ಇತಿಹಾಸವನ್ನ ಈಗ ನಾವು ತಿಳಿದುಕೊಳ್ಳೋಣ. ಡಚ್ 1602 ಅಂತ ನೋಡ್ತೀವಿ. ಸ್ಪೆಷಲ್ ಆಗಿ ನಾವು ನೋಡ್ಕೋತ ಬರೋದಾದ್ರೆ, ದ ಡಚ್ ಕಮ್ಸ್ ಟು ಇಂಡಿಯಾ ಫಾರ್ ಟ್ರೇಡ್. ಇದಕ್ಕೋಸ್ಕರ ಬಂದ್ರು, ಟ್ರೇಡ್ ಪರ್ಪಸ್ ಬಂದ್ರು. ಬೆಸ್ಟ್ ನೌನ್ ಫಾರ್ ದೇರ್ ಸಿಪ್ಪಿಂಗ್ ಟೆಕ್ನಿಕ್ಸ್. ಅವರು ಅದ್ಭುತವಾದಂತ ಸಿಪ್ಪಿಂಗ್ ಟೆಕ್ನಿಕ್ಸ್ ಗಳನ್ನ ಹೊಂದಿದ್ರು. ದೇ ಹ್ಯಾಡ್ ಡಿಸೈನ್ಡ್, ಅವರು ಡಿಸೈನ್ ಮಾಡಿದ್ರು ಫ್ಲೂಟಿ ಸಿಪ್ ವಿಚ್ ವಾಸ್ ಮಚ್ ಸುಪೀರಿಯರ್ ಟು ದ ಪೋರ್ಚುಗೀಸ್ ಸಿಪ್. ಅವರು ಪೋರ್ಚುಗೀಸರಿಗಿಂತ ಸುಪ್ರೀಂ ಆಗಿರ್ತಕ್ಕಂಥ, ಅದ್ಭುತವಾಗಿ ಚಲಿಸ್ತಕ್ಕಂಥ ಒಂದು ಹಡಗುಗಳನ್ನ ಅವ್ರು ಏನ್ ಮಾಡಿದ್ರು, ಪರಿಚಯ ಮಾಡ್ಕೊಂಡು ಬಂದಿದ್ರು ಅಂತ ನೋಡ್ತೀವಿ ಸರ್. ಇಲ್ಲಿ ಡಚ್ಚರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ, ಅಥವಾ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಗೋಕ್ಕಿಂತ ಮುಂಚೆ ಭಾರತಕ್ಕೆ ಒಬ್ಬ ಡಚ್ ಟ್ರಾವೆಲರ್ ಬಂದಿರ್ತಾನೆ ಸರ್, ಅಥವಾ ಮರ್ಚೆಂಟ್ ಬಂದಿರ್ತಾನೆ. ಸೊ ಅವನ ಹೆಸರೇ ಕಾರ್ಲೇನಿಯಸ್ ಡಿ ಹಾಟ್ಮನ್. ಕಾರ್ಲೇನಿಯಸ್ ಡಿ ಹಾಟ್ಮನ್ 1596ಕ್ಕೆ ಸೊ ಭಾರತಕ್ಕೆ ಬಂದೋಗಿರ್ತಾನೆ. ಹಿ ವಾಸ್ ದ ಫಸ್ಟ್ ಡಚ್ ಟ್ರಾವೆಲರ್ ಟು ಇಂಡಿಯಾ ಅಂತ ನೋಡ್ತೀವಿ ಸರ್. ಇಂಡಿಯಾ ಅಷ್ಟೇ ಅಲ್ಲ, ಈತ ಭಾರತಕ್ಕೆ ಬರೋದ್ರ ಜೊತೆಗೆ ಏನ್ ಮಾಡ್ತಾನೆ, ಸೊ ಇಂಡೋನೇಷ್ಯಾ ಕೂಡ ಬಂದಿರ್ತಾನ ಸರ್. ಇಂಡೋನೇಷ್ಯಾ, ಸೊ ಇಂಡೋನೇಷ್ಯಾ ಕೂಡ ಅವ ಏನ್ ಮಾಡಿರ್ತಾನ, ವಿಸಿಟ್ ಮಾಡಿರ್ತಾನ ಅಂತ ನೋಡ್ತೀವಿ ಸರ್. ಡಚ್ ಈಸ್ಟ್ ಇಂಡಿಯಾ ಕಂಪನಿ ನೋಡ್ರಿ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 1602ರಲ್ಲಿ, 1602. ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಫಾರ್ಮ್ಡ್ ಅಂಡ್ ದ ಡಚ್ ಪಾರ್ಲಿಮೆಂಟ್ ಅಗ್ರೀಡ್. ಡಚ್ ಪಾರ್ಲಿಮೆಂಟ್ ಏನ್ ಮಾಡತ್ತೆ, ಅವ್ರಿಗೆ ಅಗ್ರೀಡ್ ಮಾಡತ್ತೆ. ಅಗ್ರೀಡ್ ಅ ಚಾರ್ಟರ್ ಎದಕ್ಕದು ಅಗ್ರಿ ಮಾಡತ್ತೆ ಅಂತ ಕೇಳಿದ್ರೆ, ಕಂಪನಿ ಟು ಎಂಗೇಜ್ ಇನ್ ವಾರ್ ಅಂಡ್ ಪೀಸ್. ಕಂಪನಿ ಸೊ ಯುದ್ಧಗಳನ್ನ ಮಾಡಕ್ಕೆ ಮತ್ತು ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ಳಕ್ಕೆ ಅದು ಅನುಮತಿಯನ್ನ ನೀಡಿತ್ತು ಅಂತ ನೋಡ್ತೀವಿ ಸರ್. ವಿತ್ ಅದರ್ ಸ್ಟೇಟ್ಸ್, ಇತರೆ ರಾಜ್ಯಗಳೊಂದಿಗೆ ಅದು ಒಪ್ಪಂದ ಮಾಡ್ಕೊಳ್ಳಕ್ಕೆ ಮತ್ತು ವಾರ್ ಮಾಡಕ್ಕೆ ಸೊ ಅನುಮತಿಯನ್ನು ನೀಡಿತ್ತು. ಜೊತೆಗೆ ಅಕ್ವೇರ್ ಟೆರಿಟೋರೀಸ್ ಅಂದ್ರೆ ಭೂಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಳ್ಳಕ್ಕೆ, ಮತ್ತು ಅಂಡ್ ಬಿಲ್ಡ್ ಫೋರ್ಟರೀಸ್ ಅಂದ್ರೆ ಸೊ ಒಂದು ಪ್ರದೇಶವನ್ನ ಆಕ್ರಮಣ ಮಾಡ್ಕೊಳ್ಳಕ್ಕೆ, ಒಪ್ಪಂದ ಮಾಡ್ಕೊಳ್ಳಕ್ಕೆ, ಜೊತೆಗೆ ನೋಡ್ರಿ ಅಲ್ಲೇನ್ ಮಾಡೋದು, ಅವ್ರ ಮೇಲೆ ವಾರ್ ಮಾಡ್ಬೋದು, ಅಥವಾ ಪೀಸ್ ಟ್ರೀಟಿ ಮಾಡ್ಕೋಬಹುದು, ಅಥವಾ ಗೆದ್ದಿರ್ತಕ್ಕಂಥ ಪ್ರದೇಶವನ್ನ ಅಕ್ವೈರ್ ಮಾಡ್ಕೊಂಡು ಅದ್ರ ಸುತ್ತ ಫೋರ್ಟಿಫೈಡ್ ಮಾಡ್ಕೋಬಹುದು. ಸೊ ಇದೆಲ್ಲದಕ್ಕೂ ಏನ್ ಮಾಡತ್ತೆ, ಸೊ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪರ್ಮಿಷನ್ ಅನ್ನ ನೀಡಿತ್ತು ಅಂತ ನೋಡ್ತೀವಿ ಸರ್. ಯಾವ ಕಂಪನಿ? ಡಚ್ ಈಸ್ಟ್ ಇಂಡಿಯಾ ಕಂಪನಿ ಪರ್ಮಿಷನ್ ನೀಡಿತ್ತು ಅಂತ ನೋಡ್ತೀವಿ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೋತ ಬರೋಣ. ದೇರ್ ಮೇನ್ ಇಂಟರೆಸ್ಟ್ ವಾಸ್ ಇಂಡೋನೇಷ್ಯಾ ಅಂಡ್ ಸ್ಪೈಸಿ ಐಸ್ಲ್ಯಾಂಡ್ ಅಂತ ನೋಡ್ತೀವಿ ಸರ್. ಅವ್ರದ್ದು ಪ್ರಮುಖವಾಗಿರ್ತಕ್ಕಂಥ ಇಂಟ್ರೆಸ್ಟ್ ಎದುರಾಗಿತ್ತು ಅಂತ ಕೇಳಿದ್ರೆ ಇಂಡೋನೇಷ್ಯಾ ಕಡೆ ಇತ್ತು. ಇಂಡಿಯಾಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಅವ್ರಿಗೆ ಇಂಡೋನೇಷ್ಯಾ ಕಡೆ ಇತ್ತು, ಮತ್ತು ಇಂಡೋನೇಷ್ಯಾದಲ್ಲಿ ಬರ್ತಕ್ಕಂತ ಸ್ಪೈಸ್ ಐಸ್ಲ್ಯಾಂಡ್ ಕಡೆ ಇತ್ತು ಅಂತ ನೋಡ್ತೀವಿ ಸರ್. ಸ್ಪೈಸ್ ಐಸ್ಲ್ಯಾಂಡ್ಸ್ ಕಡೆ ಇತ್ತು. ಸೊ ಅವ್ರದ್ದು ಇಂಡಿಯಾ ಕಡೆ ಇಲ್ಲ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ನಾಟ್ ಇಂಡಿಯಾ ಅಂದ್ರೆ ಇಂಡಿಯಾಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಯಾವ ಕಡೆ ಇತ್ತು ಅವ್ರಿಗೆ ಅಂತಂದ್ರೆ, ಸೊ ಇಂಡೋನೇಷ್ಯಾ ಕಡೆ ಇತ್ತು. ಯಾಕೆ ಸರ್ ಇಂಡೋನೇಷ್ಯಾ ಕಡೆ ಇತ್ತು ಅಂತ ಕೇಳಿದ್ರೆ, ಇಂಡೋನೇಷ್ಯಾದಲ್ಲಿ ಯಾರ್ದು ಕೂಡ ಇನ್ನು ಮೋನೋಪಾಲ್ಸಿ ಅಂತಕ್ಕಂಥದ್ದು ಇದ್ದಿಲ್ಲ. ಏನಿದ್ದಿಲ್ಲ, ಸೊ ಮೋನೋಪಾಲ್ಸಿ ಅಂತ ಇದ್ದಿದ್ದಿಲ್ಲ. ಈಗ ಆಲ್ರೆಡಿ ಭಾರತದೊಳಗಡೆ ಯಾರು ಇತ್ತು, ಪೋರ್ಚುಗೀಸರು
ಮೋನೋಪಾಲ್ಸಿ ನಮ್ದದ, ಇಲ್ಲಿ ಯಾರು ವ್ಯಾಪಾರ ಮಾಡಂಗಿಲ್ಲ, ಏಕಸ್ವಾಮ್ಯ ಅಧಿಕಾರ ನಮ್ದಿದೆ ಅಂತ ಅವ್ರು ಏನ್ ಮಾಡ್ತಾ ಇದ್ರು, ಇಲ್ಲಿ ಹೊಡೆದಾಡ್ತಾ ಇದ್ರು. ಅದಕ್ಕೋಸ್ಕರ ಡಚ್ಚರಿಗೆ ಫೀಸ್ ಅನ್ಸಿದ್ ಯಾವುದು? ಸೊ ಆ ಕಡೆ ಇಂಡೋನೇಷ್ಯಾ. ಯಾಕೆ ಇಂಡೋನೇಷ್ಯಾನೇ ಸೆಲೆಕ್ಟ್ ಮಾಡ್ತಾರೆ ಸ್ಪೈಸ್ ಐಸ್ಲ್ಯಾಂಡ್ ಗಳನ್ನ ಅಂತ ಕೇಳಿದ್ರೆ, ಭಾರತದಲ್ಲಿ ಬ್ರಿಟಿಷರು ಅಥವಾ ಸೊ ಭಾರತಕ್ಕೆ ಬಂದ ಯುರೋಪಿಯನ್ನರ ಮುಖ್ಯ ಇಂಟೆನ್ಷನ್ ಏನಾಗಿತ್ತು ಅಂದ್ರೆ, ಇಲ್ಲಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನ ಏನ್ ಮಾಡೋದು, ಸೊ ತಗೊಂಡೋಗಿ ಅವ್ರ ದೇಶಕ್ಕೆ ಮಾರಾಟ ಮಾಡಿ ಹೆಚ್ಚಿನ ಲಾಭವನ್ನ ಗಳಿಸೋ ಉದ್ದೇಶ ಹೊಂದಿದ್ರು. ಅಲ್ಲಿ ಏನ್ ಮಾಡ್ತಾರಂತ ಕೇಳಿದ್ರೆ, ಸೊ ಇಂಡೋನೇಷ್ಯಾದ ಸ್ಪೈಸ್ ಐಸ್ಲ್ಯಾಂಡ್ಸ್ ಅಂತ ಬರ್ತಾವ ಸರ್, ಇಲ್ಲೈತ್ ನೋಡ್ರಿ ಯಾವ್ಯಾವ ಅಂತ ಕೇಳಿದ್ರೆ, ಸೊ ಇಂಡೋನೇಷ್ಯಾದಲ್ಲಿ ಸ್ಪೈಸ್ ಐಸ್ಲ್ಯಾಂಡ್ಸ್ ಬರ್ತವೆ. ಯಾವ ಅಂತ ಕೇಳಿದ್ರೆ ಜಾವಾ ಅಂಡ್ ಸುಮತ್ರಾ ಅಂತ ನೋಡ್ತೀವಿ ಸರ್. ಈ ಕಡೆ ಜಾಸ್ತಿ ಅವ್ರದ್ದು ಏನಂದ್ರೆ ಇಂಟ್ರೆಸ್ಟ್ ಇತ್ತು ಅಂತ ನೋಡ್ತೀವಿ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಸೊ ಇಂಡೋನೇಷ್ಯಾ ಭಾರತವನ್ನ ಬಿಟ್ಟು ಅಥವಾ ಭಾರತ ಕಡೆ ಹೆಚ್ಚಿಗೆ ಇಂಟ್ರೆಸ್ಟ್ ತೋರಿಸ್ಲಾರ್ದೆ ಇಂಡೋನೇಷ್ಯಾ ಕಡೆ ಹೆಚ್ಚಿಗೆ ಇಂಟ್ರೆಸ್ಟ್ ತೋರಿಸ್ತಾರ ಅಂತ ನೋಡ್ತೀವಿ ಸರ್. Therefore the Dutch defeated and pushed out the Portuguese from the Malaya Straits and the Indonesian spicy islands of Java and Sumatra, and even failed to English attempts there. ಭಾರತ ಐಸ್ಲ್ಯಾಂಡ್ ಗಳಿಗೆ ಆ ಇಂಡೋನೇಷ್ಯಾ ಕಡೆಗೆ ಇಂಗ್ಲಿಷರು ಕೂಡ ಆ ಕಡೆ ಬರ್ಲಾರ್ದಂಗ ಅವರು ಏನ್ ಮಾಡ್ತಾರೆ, ನೋಡ್ಕೋತಾರ ಅಂತ ನೋಡ್ತೀವಿ ಸರ್. ಇಂಗ್ಲಿಷರು ಅಲ್ಲಿ ಬರಕ್ಕೆ ಅವ್ರು ಫೇಲ್ ಆಗ್ತಾರ ಅಥವಾ ಬರ್ಲಾರ್ದಂಗೆ ಇವ್ರು ನೋಡ್ಕೋತಾರ ಅಂತ ನೋಡ್ತೀವಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಸರ್. ಇವರು ಭಾರತಕ್ಕಿಂತ ಇಂಡೋನೇಷ್ಯಾದ ಕಡೆಗೆ ಹೆಚ್ಚು ಏನ್ ಮಾಡ್ತಾರ, ಇಂಟ್ರೆಸ್ಟ್ ಅನ್ನ ಕೊಡ್ತಾರ ಅಂತ ನೋಡ್ತೀವಿ ಸರ್. ಇಷ್ಟು ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ. However, they understood the significance of India to carry out trade with Southwest Asia. So Asia ಅಂತಂದ್ರೆ ಇದು ಏಷ್ಯಾ ಅಂದ್ರೆ ಇದು ಸೆಂಟ್ರಲ್, ಇದು ನಾರ್ತ್, ಇದು ಈಸ್ಟ್, ಇದು ನಾರ್ತ್, ಇದು ಸೌತ್, ಇದು ಸೌತ್ ವೆಸ್ಟ್. ನೋಡ್ರಿ ಸೌತ್ ವೆಸ್ಟ್ ನೈಋತ್ಯ ಅಂತ ಕರಿತಿರಲ್ಲ ಅದು. ಸೌತ್ ವೆಸ್ಟ್ ಕಡೆ ಅವ್ರು ಏನ್ ಮಾಡ್ತಾರ, ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರ. There was a good demand of Indian cloth ಅಂತ ನೋಡ್ತೀವಿ ಸರ್. ಅಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಭಾರತೀಯ ಬಟ್ಟೆಗಳಿಗೆ ಜಾಸ್ತಿ ಡಿಮ್ಯಾಂಡ್ ಇತ್ತು. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರ, ಈ ಕಡೆ ಜಾಸ್ತಿ ಅವ್ರು ಇಂಟ್ರೆಸ್ಟ್ ಕೊಡ್ತಾರ ಅಂತ ನೋಡ್ತೀವಿ ಸರ್. ಹೆನ್ಸ್ ದ ಕ್ರೆಡಿಟ್ ಫಾರ್ ಇಂಡಿಯನ್ ಕ್ಲಾತ್ಸ್ ಆಸ್ ಆನ್ ಐಟಮ್ ಆಫ್ ಎಕ್ಸ್ಪೋರ್ಟ್ ಗೂಡ್ಸ್ ಟು ದ ಡಚ್. ನೋಡ್ರಿ ಈ ಡಚ್ಚರಿಗೆ ಎಕ್ಸ್ಪೋರ್ಟ್ ಮಾಡಕ್ಕೆ ಇಂಡಿಯನ್ ಕ್ಲಾತ್ ಅನ್ನ ಎಕ್ಸ್ಪೋರ್ಟ್ ಮಾಡಿದಂತ ಖ್ಯಾತಿ ಯಾರಿಗೆ ಸಲ್ಲುತ್ತೆ ಅಂತ ಕೇಳಿದ್ರೆ, ಇದು ಡಚ್ಚರಿಗೆ ಸಲ್ಲುತ್ತೆ. ಆ ಕ್ರೆಡಿಟ್ ಯಾರಿಗೆ ಸಲ್ಲುತ್ತೆ, ಈ ಇಂಡಿಯನ್ ಕ್ಲಾತ್ ನ ಒಂದು ಡಿಮ್ಯಾಂಡ್ ಫುಲ್ ಈ ಒಂದು ಮಾರ್ಕೆಟಿಂಗ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಡಚ್ಚರು ಅಂತ ನಾವು ಇಲ್ಲಿ ಹೇಳ್ಕೋಬಹುದು ಸರ್. ಇನ್ನು ನೆಕ್ಸ್ಟ್ ಡಚ್ ಫ್ಯಾಕ್ಟರಿಗಳು ಇಂಡಿಯಾದಾಗ ಸೊ ಎಲ್ಲೆಲ್ಲಿತ್ತು, ಏನೇನು ವಿಶೇಷತೆ ಅಂತ ನಾವು ನೋಡ್ಕೋತ ಬರೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ಡಚ್ ಫ್ಯಾಕ್ಟರೀಸ್ ಇನ್ ಇಂಡಿಯಾ. The head of Dutch factories were known as factors who were classified. ಅಂದ್ರೆ ಫ್ಯಾಕ್ಟರಿಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಸೊ ಆ ಫ್ಯಾಕ್ಟರಿಗಳನ್ನ ಸೊ ಕ್ಲಾಸಿಫಿಕೇಶನ್ ಮಾಡಿರ್ತಾರ. ಸೊ ಫ್ಯಾಕ್ಟರ್ಸ್ ಗಳಾಗಿ ಅಂತ ನೋಡ್ತೀವಿ ಸರ್. ಇಲ್ಲಿ as traders the Dutch model of trade. ನೋಡ ಅವತ್ತಿನ ದಿನ ಒಂದು ಸೊ ಟ್ರೇಡಿಂಗ್ ದಾಗ ಒಂದು ಮಾಡೆಲ್ ಬಂದಿತ್ತು, ಏನಂದ್ರೆ ಡಚ್ ಮಾಡೆಲ್ ಅಂತ ಕರಿತೇವೆ ಸರ್. ಡಚ್ ಮಾಡೆಲ್ ಆಫ್ ಟ್ರೇಡ್ ವಾಸ್ ಬೇಸ್ಡ್ ಆನ್ ಕಾರ್ಟಲ್ ಆರ್ ಕೋಪರೇಟಿವ್ ಸಿಸ್ಟಮ್ ಅಂತ ಕರಿತೀವಿ ಸರ್. ದ ಡಚ್ ಮಾಡೆಲ್ ಈ ಒಂದು ಡಚ್ ಮಾಡೆಲ್ ಟ್ರೇಡ್ ಅಂತ ಕೇಳಿದ್ರೆ ನೋಡ್ರಿ, ಡಚ್ ಮಾಡೆಲ್ ಟ್ರೇಡ್ ಅಂತ ಕೇಳಿದ್ರೆ ಸೊ ಅದನ್ನ ಏನ್ ಹೇಳ್ಬೋದು, ಕಾರ್ಟಲ್ ಆರ್ ಕೋಪರೇಟಿವ್ ಸಿಸ್ಟಮ್ ಅಂತ ನೋಡ್ತೀವಿ ಸರ್. ಅಂದ್ರ ನಿಯಂತ್ರಣ ಕೂಟ ಮತ್ತು ಸಹಕಾರಿ ಕೂಟ ಅಂತ ನೋಡಿ ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿರ್ತಾರೆ. ಕಾರ್ಟಲ್ ಅಂದ್ರ ನಿಯಂತ್ರಣ ಕೂಟ, ಕೋಪರೇಟಿವ್ ಅಂದ್ರೆ ಸಹಕಾರಿ ಕೂಟ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೋತ ಬರೋಣ. 1606 ದ ಫಸ್ಟ್ ಡಚ್ ಫ್ಯಾಕ್ಟರಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಮಚಲಿಪಟ್ಟಣಂ ಅಂತ ನೋಡ್ತೀವಿ ಸರ್. ಎಲ್ಲಿ, ಮಚಲಿಪಟ್ಟಣಂ ಇನ್ ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಸೊ ಮಚಲಿಪಟ್ಟಣಂ ಇನ್ Andhra Pradesh. And second factory was set up at Pettopalli or Nijamapattanam. Pettopalli or
ನಿಜಾಮಪಟ್ಟಣಂ. ಸೊ ಮೊದಲ ಬಾರಿಗೆ ಡಚ್ಚರು 1606ರಲ್ಲಿ ಸೊ ಒಂದ್ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ ಎಲ್ಲಿ ಅಂದ್ರ ಮಚಲಿಪಟ್ಟಣಂ ಅಂತಕ್ಕಂಥ ಸ್ಥಳದಲ್ಲಿ, ಅಂದ್ರೆ ಆಂಧ್ರ ಪ್ರದೇಶದ ಮಚಲಿಪಟ್ಟಣಂ. ಇನ್ನ ಸೆಕೆಂಡ್ ಫ್ಯಾಕ್ಟರಿ ಎಲ್ಲಿ ತಯಾರು ಮಾಡ್ತಾರಂತಂದ್ರೆ ಸೆಟಪ್ ಮಾಡ್ತಾರಂದ್ರೆ ಸೊ ಪೆಟ್ಟೋಪಲ್ಲಿ ನಿಜಾಮಪಟ್ಟಣಂ ಅಂತ ಕರಿತೀವಿ ಸರ್. ಈ ಎರಡು ಫ್ಯಾಕ್ಟರಿನ ಫಸ್ಟ್ ಅವ್ರು ಏನ್ ಮಾಡ್ತಾರ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ನೋಡ್ತೀವಿ. ದೆನ್ 1610 ಅಂದ್ರೆ ಸೊ 1610 ದೇ ಹ್ಯಾಡ್ ಸೈನ್ಡ್ ಅ ಟ್ರೀಟಿ with king of Chandragiri and established their headquarters at Pulicat. ನೋಡಿ ಅವರು ಏನ್ ಮಾಡ್ತಾರೆ, ಸೊ ಚಂದ್ರಗಿರಿ ರಾಜನೊಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೋತಾರೆ. ಆ ಒಪ್ಪಂದದಂತೆ ಅವರು ತಮ್ಮ ಹೆಡ್ ಕ್ವಾರ್ಟರ್ ಅನ್ನ ಏನ್ ಮಾಡ್ತಾರ ಪುಲಿಕಾಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂತ ನೋಡ್ತೀವಿ ಸರ್. ಪುಲಿಕಾಟ್ ಅಲ್ಲಿ ಹೆಡ್ ಕ್ವಾರ್ಟರ್ ನ ಸ್ಟಾರ್ಟ್ ಮಾಡ್ತಾರೆ. ಹಿಯರ್ ದೇ ಮಿಂಟೆಡ್ ಗೋಲ್ಡ್ ಕಾಯಿನ್ಸ್ ಕಾಲ್ಡ್ ಪಗೋಡಾಸ್. ನೋಡ್ರಿ ಅವರು ಅಲ್ಲಿ ಏನ್ ಮಾಡ್ತಿದ್ರು, ಗೋಲ್ಡ್ ಕಾಯಿನ್ ಗಳನ್ನ ಅಚ್ಚು ಹಾಕ್ತಿದ್ರು. ಅವುಗಳನ್ನ ನಾವು ಪಗೋಡಾಸ್ ಅಂತ ಕರಿತಿದ್ದೆವು. ನೋಡ, ಆ ರಾಜನಿಂದ ಪರ್ಮಿಷನ್ ತಗೊಂಡು ಅಲ್ಲೊಂದು ಟಂಕಶಾಲೆಯನ್ನ ಸ್ಥಾಪನೆ ಮಾಡ್ಕೊಂಡು ಅಲ್ಲಿ ಗೋಲ್ಡ್ ಕಾಯಿನ್ ಗಳನ್ನ ಸ್ಟಾರ್ಟ್ ಮಾಡಾಕತ್ತಾರ. ಅವತ್ತ ಬಂಗಾರದ ನಾಣ್ಯಗಳಿದ್ದು ಸರ, ಪಗೋಡಾಸ್ ಅಂತ ಕರಿತಿದ್ದೇವೆ ಅವತ್ತ. ಯಾರ ಕಾಲದಲ್ಲಿ? ಡಚ್ಚರ ಕಾಲದಲ್ಲಿ ಫಸ್ಟ್ ಗೋಲ್ಡ್ ಕಾಯಿನ್ ಅನ್ನ ಡಚ್ಚರು ಏನ್ ಮಾಡ್ತಾರ, ಪುಲಿಕಾಟ್ ಅಲ್ಲಿ ಪ್ರಿಂಟ್ ಹಾಕ್ತಾರ ಅಂತ ನೋಡ್ತೀವಿ. ಅಂದ್ರ ಅರ್ಥ ಅವ್ರಿಗೊಂದು ಆ ಪ್ರದೇಶದ ಮೇಲೆ ಹಿಡಿತ ಬಂದು ಇಲ್ಲಿಯ ಲೋಕಲ್ ಆಡಳಿತವನ್ನ ಮಾಡಕ್ಕೆ ಅವರೊಂದು ನಾಣ್ಯವನ್ನ ಹೊರತರ್ತಾರೆ. ಅದನ್ನ ಪಗೋಡಾಸ್ ಅಂತ ಕರಿತೀವಿ ಸರ್. ಅದು ಗೋಲ್ಡ್ ಕಾಯಿನ್ ರೂಪದಲ್ಲಿ. ಎಲ್ ಮಿಂಟೆಡ್ ಫ್ಯಾಕ್ಟರಿ ಇತ್ತು ಅವ್ರದ್ದು ಅಂತ ಕೇಳಿದ್ರೆ, ಮಿಂಟಿಂಗ್ ಫ್ಯಾಕ್ಟರಿ ಇತ್ತಂದ್ರೆ ಸೊ ಪುಲಿಕಾಟ್ ಅಲ್ಲಿ ಇತ್ತು ಅಂತ ನೋಡ್ತೀವಿ ಸರ್. ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡ್ಕೋತ ಬರೋಣ. ಡಚ್ ಫ್ಯಾಕ್ಟರೀಸ್ ಇನ್ ದೇರ್ ಪ್ಲೇಸಸ್. ಎಲ್ಲೆಲ್ಲಿದ್ದು ಅವ್ರ ಪ್ಲೇಸ್ ಗಳು ಅಂತ ಕೇಳಿದ್ರೆ, ಕಾಸಿಂ ಬಜಾರ್, ಕಾರೈಕಲ್, ಬಾಲ್ಸೂರ್, ಗೋಲ್ಕೊಂಡ ಅಂಡ್ ಬಾರಾನಾಗೌರ್. ಸೊ ಈ ಸ್ಥಳಗಳಲ್ಲಿ ಏನಿತ್ತು ಅವ್ರದ ಪ್ರಮುಖವಾಗಿರ್ತಕ್ಕಂಥ ಫ್ಯಾಕ್ಟರೀಸ್ ಗಳಿತ್ತು ಅಂತ ನೋಡ್ತೀವಿ. 1690 ದ ಡಚ್ ಟ್ರಾನ್ಸ್ಫರ್ಡ್ ಟು ಹೆಡ್ ಕ್ವಾರ್ಟರ್. ನೋಡ್ರಿ, ಟ್ರಾನ್ಸ್ಫರ್ಡ್ ಟು ಹೆಡ್ ಕ್ವಾರ್ಟರ್ ಪುಲಿಕಾಟ್ ಟು ನಾಗಪಟ್ಟಣಂ. ಅವ್ರೇನ್ ಮಾಡ್ತಾರೆ, 1690ರಲ್ಲಿ ತಮ್ಮ ರಾಜಧಾನಿಯನ್ನ ಪುಲಿಕಾಟ್ ನಿಂದ, ನೋಡ್ರಿ ಹೆಡ್ ಕ್ವಾರ್ಟರ್ ಪುಲಿಕಾಟ್ ನಿಂದ ಏನ್ ಮಾಡ್ತಾರೆ, ನಾಗಪಟ್ಟಣಂಗೆ ವರ್ಗಾವಣೆ ಮಾಡ್ತಾರ ಅಂತ ನೋಡ್ತೀವಿ ಸರ್. ಇಲ್ಲಿಗೆ ನಾಗಪಟ್ಟಣಂಗೆ ವರ್ಗಾವಣೆ ಮಾಡ್ತಾರ. ಅದರ್ ಟ್ರೇಡಿಂಗ್ ಡಿಪೋಟ್ಸ್ ಗುಜರಾತ್, ಅಹಮದಾಬಾದ್, ಸೂರತ್, ಬ್ರೂಚ್ ಅಂಡ್ ಕಾಂಬೈ. ಮಡ್ರಾಸ್, ನಾಗಪಟ್ಟಣಂ ಅಂದ್ರ ನಾಗಪಟ್ಟಣ ಅಂತ ಕರಿತೀವಿ, ಅಥವಾ ನಾಗಪಟ್ಟಣಂ ಅಂತ ಕರಿತೀವಿ. ಕೇರಳ, ಕೊಚ್ಚಿನ್. ಬೆಂಗಾಲ್ದಾಗ ಏನಂದ್ರೆ ಚಿನ್ಸೂರ ಅಂತ ಬರುತ್ತೆ. ಚಿನ್ಸೂರ ಅಂಡ್ ಪಿಂಪ್ಲಿ. ಆಂಧ್ರ, ಮಸಲಿಪಟ್ಟಣಂ. ಮಲ್ಬಾರ್ ಕೋಸ್ಟ್, ಮಾಲೆ. ಯುಪಿ, ಉತ್ತರ ಪ್ರದೇಶ್, ಆಗ್ರಾ. ಬಿಹಾರ್, ಪಟ್ನಾ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಇವರ ಒಂದು ಕೇಂದ್ರಗಳಾಗಿದ್ದು ಅಂತ ನೋಡ್ತೀವಿ ಸರ್. ಆಂಗ್ಲೋ ಡಚ್ ರೈವರಿ ಅಂದ್ರ ಆಂಗ್ಲರು ಮತ್ತು ಡಚ್ಚರ ನಡುವೆ ನಡೆದಿರ್ತಕ್ಕಂಥ ಪೈಪೋಟಿಯನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ ಅಂತ ನೋಡ್ತೀವಿ ಸರ್. ಡಚ್ಚರ ನಡುವೆ ನಡೆದ ಪೈಪೋಟಿಗಳು. ಸೊ ಪ್ರಮುಖವಾಗಿ ಇಲ್ಲಿ 2 ವಾರಗಳಾಗ್ತವೆ. ಸೊ ಅದರಲ್ಲಿ ನಾವು ನೋಡ್ತೀವಿ. ಸೊ ಒಂದೇದು ಅಂತ ಕೇಳಿದ್ರೆ ಅಂಬೋಯನ ಮೆಸಾಕರ್ ಅಂತ ನೋಡ್ತೀವಿ ಸರ್. ಅಂಬೋಯನ ಮೆಸಾಕರ್ ಸರ್, ಇದು ಎಲ್ಲಿ ಬರುತ್ತೆ ಅಂಬೋಯನ ಮೆಸಾಕರ್ ಅಂತಂದ್ರೆ, ಇದು ಇಂಡೋನೇಷ್ಯಾದಲ್ಲಿ ಬರ್ತಕ್ಕಂಥ ಒಂದು ಪ್ಲೇಸ್ ಆಗಿದೆ. ಈ ಪ್ಲೇಸ್ ಎಲ್ಲಿ ಬರುತ್ತೆ ನೋಡ್ರಿ, ಇನ್ ಇಂಡೋನೇಷ್ಯಾ. ಡಚ್ ಏನ್ ಮಾಡ್ತಾರಂದ್ರೆ, ಇಲ್ಲಿ ಸರಿಸುಮಾರು 21ಕ್ಕಿಂತ ಹೆಚ್ಚು ಜನರನ್ನ ಏನ್ ಮಾಡ್ತಾರ, ಕೊಲೆ ಮಾಡ್ತಾರ. ಅದರಲ್ಲಿ 10 ಜನ ಇಂಗ್ಲಿಷ್ ಮೆನ್ ಇರ್ತಾರೆ, 9 ಜನ ಜಪಾನೀಸ್ ಇರ್ತಾರೆ. ಸೊ ಅದರ್ಸ್ ಏನಿರ್ತಾರೆ, ಟೋಟಲ್ ಆಗಿ ಇಲ್ಲಿ 20-21 ಜನರನ್ನ ಏನ್ ಮಾಡ್ತಾರೆ, ಕೊಲೆ ಮಾಡ್ತಾರ ಅಂತ ನೋಡ್ತೀವಿ. ಡಚ್ಚರು ಇಂಡೋನೇಷ್ಯಾದಿಂದ
ಸೊ ಆಲ್ಮೋಸ್ಟ್ ಆಲ್ ಇಂಗ್ಲಿಷರನ್ನು ಹೊರಗಾಕಕ್ಕೆ ಅಥವಾ ಅದರ್ ಶಕ್ತಿಗಳನ್ನು ಹೊರಗಾಕಕ್ಕೆ ಮಾಡಿರ್ತಕ್ಕಂಥ ಇದೊಂದು ಘೋರ ಯುದ್ಧ ಅಂತ ನೋಡ್ಬೋದು. ಅದನ್ನ ಏನಂತ ಕರೀತಾರೆ ಇತಿಹಾಸದಲ್ಲಿ ಅಂದ್ರೆ ಅಂಬೋಯನ್ ಮೆಸಾಕರ್ ಅಂತ ಕರೀತಾರೆ ಸರ್. ಹತ್ಯಾಕಾಂಡ. ಮೆಸಾಕರ್ ಮೀನ್ಸ್ ಹತ್ಯಾಕಾಂಡ, ಕೊಲೆ. ಸೊ ನೆಕ್ಸ್ಟ್ ವಾರ್ ನಡೀತದೆ ಯಾವುದು ಅಂತ ಕೇಳಿದ್ರೆ ಬೆಟಲ್ ಆಫ್ ಬಿಂಡ್ರಾ. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ ಅಂತ ನೋಡ್ತೀವಿ. ಇದು ಬೆಂಗಾಲಲ್ಲಿ ಬರುತ್ತೆ. ಎಲ್ಲಿ? ಬಂಗಾಳದಲ್ಲಿ ಬರುತ್ತೆ. 1759 ನವೆಂಬರ್ 25 ನೋಡ್ರಿ, ನವೆಂಬರ್ 25 ಏನಾಗ್ತದ ಸ್ಟಾರ್ಟ್ ಆಗ್ತದ. ಬ್ರಿಟಿಷರು ಡಚ್ಚರನ್ನ ಡಿಫೀಟ್ ಮಾಡ್ತಾರೆ. ದ ಇಂಗ್ಲಿಷ್ ಡಿಫಿಟೆಡ್ ದ ಡಚ್ ಇನ್ ದಿಸ್ ವಾರ್. ಈ ಯುದ್ಧದಲ್ಲಿ ಇಂಗ್ಲಿಷರ್ ಏನ್ ಮಾಡ್ತಾರೆ? ಡಚ್ಚರ್ನ ಡಿಫೀಟ್ ಮಾಡ್ತಾರ ಅಂತ ನೋಡ್ತೀವಿ, ಸೋಲಿಸ್ತಾರೆ. ಅಂಡ್ ದೋಸ್ ಎಂಡಿಂಗ್ ದ ಡಚ್ ಪವರ್ ಇನ್ ಇಂಡಿಯಾ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್. ಏನಂತಂದ್ರೆ ಈ ಯುದ್ಧವೇ ಭಾರತದಲ್ಲಿ ಡಚ್ಚರನ್ನ ಕಲಾಸ್ ಮಾಡಿತು ಅಂತ ನೋಡ್ತೀವಿ, ಎಂಡ್ ಮಾಡಿತು ಡಚ್ಚರ ಆಡಳಿತವನ್ನ ಈ ಯುದ್ಧ ಅಂತ ನೋಡ್ತೀವಿ. ಸರ್ ನಮ್ ಕ್ವಶನ್ ಕೇಳಿದಾನೆ. ಸೊ ಏನಂತಂದ್ರೆ ಡಚ್ಚರ ಕೊನೆಯ ಭಾರತದಲ್ಲಿ ಮಾಡಿದ ಯುದ್ಧ ಯಾವುದು, ಅಥವಾ ಬ್ರಿಟಿಷರು ಡಚ್ಚರನ್ನು ಹೊರಹಾಕಲು ಕೊನೆಯದಾಗಿ ಮಾಡಿದ ಯುದ್ಧ ಯಾವುದು ಅಂತ ಕೇಳ್ತಾನೆ. ಅದನ್ನ ಬಿಂಡ್ರಾ ಕಾಳಗ ಅಂತ ಕರಿತೀವಿ ಸರ್. ಏನ್ರಿ? ಬಿಂಡ್ರಾ ವಾರ್. ಸೊ ಇಲ್ಲಿ ಇವ್ರು ವಿಜಯ ಆಗ್ಲಕ್ಕ ಪ್ರಮುಖ ಕಾರಣ ಯಾರು ಅಂತ ಕೇಳಿದ್ರೆ ಸರ್ ಮೀರ್ ಜಾಫರ್ನ ಸೈನ್ಯವನ್ನ ಅವ್ರು ಬಳಸ್ಕೋತಾರ ಅಂತ ನೋಡ್ತೀವಿ ಸರ್. ಯಾರ್ದ? ಮೀರ್ ಜಾಫರ್ನ ಸೈನ್ಯವನ್ನು ಬಳಸ್ಕೋತಾರೆ. ಸೊ ಈ ವಿಜಯಕ್ಕೆ ಕಾರಣ ಆಗ್ತಾರ ಅಂತ ನೋಡ್ತೀವಿ. ಇಲ್ಲಿ ಫ್ರೆಂಚರು ಡಚ್ಚರು ಏನ್ ಮಾಡ್ತಾರೆ? ಸೊ ಬ್ರಿಟಿಷರಿಂದ ಸೋತು ಕಂಪ್ಲೀಟ್ ಆಗಿ ಭಾರತವನ್ನ ಬಿಟ್ಟು ಏನ್ ಮಾಡ್ತಾರೆ? ಇಂಡೋನೇಷ್ಯಾ ಕಡೆ ಹೋಗ್ತಾರೆ. ಸೊ ಭಾರತ ದೇಶ 1947 ಸ್ವತಂತ್ರ ತಗೊಂಡ್ರೆ ಇಂಡೋನೇಷ್ಯಾ 1948 ಏನ್ ಮಾಡತ್ತೆ? ಸೊ ಸ್ವಾತಂತ್ರ್ಯವನ್ನ ಪಡೆಯುತ್ತೆ ಅಂತ ನೋಡ್ತೀವಿ. ಯಾರಿಂದ ಅವರು ಸ್ವಾತಂತ್ರ್ಯವನ್ನ ಪಡಿತಾರೆ ಅಂತ ಕೇಳಿದ್ರೆ ಡಚ್ಚರಿಂದ. ನೋಡ್ರಿ, ನಮ್ ದೇಶ 47 ಸ್ವತಂತ್ರ ಪಡೆದ್ರೆ ಅವರು 1 ಇಯರ್ ಲೇಟ್ ಆಗಿ ಪಡಿತಾರೆ 1948. ಸೊ ಡಚ್ ಗಾಟ್ ಫ್ರೀಡಮ್ ಫ್ರಮ್ ಇಂಡೋನೇಷ್ಯಾ ಗಾಟ್ ಫ್ರೀಡಮ್ ಫ್ರಮ್ ಡಚ್ ಅಂತ ನೋಡ್ತೀವಿ. ಇಲ್ಲಿ ವಿಶೇಷವಾಗಿ ನಾವು ನೋಡ್ಕೊಂಡ್ರೆ ಸುಕರ್ಣೋ ಅಂತ ಬರ್ತಾರೆ ಸರ್. ಯಾರೋ? ಸುಕರ್ಣೋ ಅಂತ ಬರ್ತಾರೆ. ಸುಕರ್ಣೋ ಅಂತ ಬರ್ತಾರೆ. ಇವರು ಇಂಡೋನೇಷ್ಯಾದ ಗಾಂಧಿ ಅಂತ ಕರಿತೀವಿ ಸರ್. ಇವರನ್ನ ಏನ್ ಕರಿತೀವಿ? ಇಂಡೋನೇಷ್ಯಾದ ಗಾಂಧಿ. ಸರಿ, ಇಂಡೋನೇಷ್ಯಾದ ಗಾಂಧಿ ಅನ್ಸ್ಕೊಂಡಿರ್ತಕ್ಕಂಥ ಸುಕರ್ಣೋ ಅವರ ನಾಯಕತ್ವದಲ್ಲಿ ನಮ್ಮಲ್ಲಿ ಗಾಂಧೀಜಿ ಮುಖಂಡತ್ವ ವಹಿಸ್ಕೊಂಡು ಯುದ್ಧ ಮಾಡಿದ್ನಲ್ಲ, ಹಂಗ ಇಂಡೋನೇಷ್ಯಾದ ಗಾಂಧಿ ಅನಿಸ್ಕೊಂಡಿರ್ತಕ್ಕಂಥ ಸುಕರ್ಣೋ ಅವರು ಡಚ್ಚರ ವಿರುದ್ಧ ಹೋರಾಟ ಮಾಡಿ ಏನ್ ಮಾಡ್ತಾರೆ? ಸೊ ಇಂಡೋನೇಷ್ಯಾಕ್ಕೆ 1948 ಸ್ವಾತಂತ್ರ್ಯವನ್ನ ಕೊಡಿಸಿದ್ರು ಅಂತ ನೋಡ್ತೀವಿ. ಇಷ್ಟು ನಮ್ಗೆ ಸೊ ಡಚ್ ಅಂದಾಗ ಗೊತ್ತಿರ್ಬೇಕಾದಂತ ಕಾನ್ಸೆಪ್ಟ್ಗಳು ಅಂತ ನೋಡ್ತೀವಿ ಸರ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಅರೈವಲ್ ಆಫ್ ಇಂಗ್ಲಿಷ್. ಸೊ ಬ್ರಿಟಿಷರ ಆಗಮನ ಭಾರತಕ್ಕೆ ಹೇಗೆ ಬಂತು, ಹೇಗೆ ಆಯ್ತು ಅನ್ನೋದನ್ನ ನಾವು ನೋಡ್ಕೊಳ್ಳೋಣ. ಥ್ಯಾಂಕ್ ಯು. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಸೊ ನೋಟಿಫಿಕೇಶನ್ ಅನ್ನ ಪಡೆದುಕೊಳ್ಳಿ. ಥ್ಯಾಂಕ್ ಯು.